ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ವಿವೇಕ್ ಮತ್ತೆ ಗೌರಿ ಇಬ್ರು ಬರ್ತಾರೆ. ಬಂದಾಗ ಅಲ್ಲಿ ಮೋನಿಕನಿದ್ದೆ ನೋಡಿ ಅವರಿಗೂ ಸಹ ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಗ ಮೋನಿಕಾ ಸೀದಾ ಓಡೋಗಿ ಗೌರಿ ಹತ್ರ ನಿಂತ್ಕೊಂಡ್ರೆ ಆಗ ಬಂದ್ಲಲ್ವಾ, ನಡೀರಿ ಹೊರಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತೆ ಏನ್ ಸರ್ ನೀವು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮ ಅಕ್ಕನ ಕಿಡ್ನಾಪ್ ಮಾಡಿದ್ದಾರೆ ಇವರು, ನೋಡಿದ್ರೆ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಏನ್ ಮಾಡ್ಬೇಕು? ಅಲ್ಲ, ಏನೋ ಒಂದು ನಾಕೇಟ್ ಏನಾದ್ರೂ ಹೊಡಿತೀರಾ ಅಂತ ಅನ್ಕೊಂಡ್ರೆ ಇದೇ ರೀತಿ ಸುಮ್ಮನೆ ಹೋಗೋಣ ಅಂತಿದ್ದೀರಲ್ಲ. ಅಯ್ಯೋ, ಇವಾಗ ಅವೆಲ್ಲ ಊರು ಸಹ ಬರಿಬೇಕಾ? ಅಲ್ಲಿ ಫಸ್ಟೇ ಅಲ್ಲಿ ಮದ್ವೆ ಆಗಿಲ್ಲ ಅಂತ ಎಲ್ಲರೂ ಕಾಡಾಡ್ತಾ ಇರ್ತಾರೆ. ನೀನ್ ನೋಡಿದ್ರೆ ಇವಾಗ ಜಗಳ ಫೈಟು ಅಂತ ನೋಡ್ಕೊಂಡ್ ಕುತ್ಕೊಂತ್ಯಾ? ಸುಮ್ಮನೆ ಆಗದೆ ಇರೋ ಕೆಲಸ ಎಲ್ಲ ಎಂತಕ್ಕೆ, ನಡಿ ಹೊರಡೋಣ ಅಂತ. ಸರಿ ಅಂತ ಅವ್ರು 3 ಜನನೂ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಚಂಚಲ ಅವರು ಪಾಪ ಕಾಂತಲಕ್ಷ್ಮಿ ಅವ್ರಿಗೆ ತುಂಬಾ ಬೇಜಾರು ಮಾಡ್ತಾ ಇರ್ತಾರೆ. ಅಲ್ಲ, ಎಂತ ಮಗಳನ್ನ ಹುಟ್ಟಿಸಿದ್ದಾರೆ ಏನಪ್ಪ ಇವಳು, ಅವಳಿಗಂತೂ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ? ಯಾವಾಗೂ ಇದೇ ರೀತಿ, ಏನೋ ಅವಳು ಮದ್ವೆ ಅಂದ್ರೆ ಆಟ ಅನ್ಕೋಬಿಟ್ಟಿದ್ದಾಳೆ. ಯಾವಾಗೂ ಮದ್ವೆ ಅಂದಿದ ತಕ್ಷಣ ಮದ್ವೆ ಮಂಟಪದಲ್ಲೇ ಓಡೋಗೋದು. ಏನಪ್ಪ ದೇವ್ರೆ, ಇದಾಳೋ ಅಥವಾ ಯಾರಾದ್ರೂ ಮದ್ವೆ ಮಾಡ್ಕೊಂಡ್ಬಿಟ್ರೋ, ಇಲ್ಲ ಏನ್ ಮಾಡ್ತಿದ್ದಾಳೋ ಏನೋ ಅಂತ ಹೇಳ್ತಿದ್ದಂಗೆ ಈ ಕಡೆ ನೋಡಿದ್ರೆ ಮೋನಿಕಾ ಅವ್ರ ಅಪ್ಪ ಅವ್ರಿಗೆ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ. ಕಣ್ಣಲ್ಲೆಲ್ಲ ನೀರ್ ಬಿಡ್ತಾ ಇರ್ತಾರೆ. ಆಗ ಏನಪ್ಪ ನನ್ನ ಮಗಳು ಜೀವನ ಈ ರೀತಿ ಹಾಳಾಗ್ತಿದ್ಯಲ್ಲ ಅಂತ ಕಾಂತಲಕ್ಷ್ಮಿ ಅವರು ಮತ್ತೆ ಅವ್ರ ಯಜಮಾನ್ರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಈ ಮದ್ವೆನೂ ಬೇಡ ಏನು ಬೇಡ, ಸುಮ್ನೆ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗೋಣ, ನಡೀರಿ, ಈ ಮದ್ವೆ ಬೇಡವೇ ಬೇಡ ಅಂತ ಚಂಚಲ ಹೇಳ್ತಿದ್ದಂಗೆ ಆ ಕಡೆಯಿಂದ ವಿವೇಕ್ ಈ ಮದ್ವೆ ನಡಿಲೇಬೇಕು ಅತ್ತೆ ಅಂತ ಹೇಳ್ತಿದ್ದಂಗೆ ವಿವೇಕ್ನ ನೋಡಿ ಅನಿಕೇತ್ ಮತ್ತೆ ಚಂಚಲ ಇಬ್ರು ಶಾಕ್ ಆಗಿರ್ತಾರೆ. ನೋಡಿದ್ರೆ ಜೊತೆಲಿ ಮೋನಿಕಾ ಇದ್ದಿದ್ ನೋಡಿ ವಿಪರೀತ ಅನಿಕೇತ್ಗೆ ಶಾಕ್ ಆಗಿರುತ್ತೆ. ಇವಳೇನು ಹೇಗ್ ಬಂದ್ಲು ಇವಳು? ಅಲ್ಲ, ಆ ರೌಡಿಗಳಿಗೆ ಹೇಳಿದ್ದೆ ಅಲ್ವಾ, ಏನಪ್ಪ ಈ ರೌಡಿಗಳು ಕರೆಕ್ಟಾಗಿ ಒಂದು ಕೆಲ್ಸಾನೂ ಮಾಡೋದಿಲ್ಲ ಅಂತಾರೆ, ಈಗೆಲ್ಲ ನನ್ ಮೇಲೇನೆ ಅಪ್ಪದ ಹಾಕಿರ್ತಾರೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅತ್ತೆ, ಅಷ್ಟಕ್ಕೂ ಈಗ ಮದ್ವೆ ನಡೀಲೇಬೇಕು, ನಡ್ದಿಲ್ಲ ಅಂದ್ರೆ ಅದೇನ್ ಮೋನಿಕಾ, ನೀನ್ ಹೋಗಿ ಕುತ್ಕೋ ಮಂಟಪದಲ್ಲಿ ಅಂತ ಹೇಳ್ತಾ ಇರ್ತಾನೆ ವಿವೇಕ್. ಆಗ ಅದೇಗ್ ಹೇಳ್ತೀಯ ವಿವೇಕ್, ಅಷ್ಟಕ್ಕೂ ಈ ಮದ್ವೆ ಹೇಗ್ ನಡೆಯುತ್ತೆ? ಅಲ್ಲ, ಈ ಮಂಟಪದಿಂದ ಓಡೋಗಿರೋಳು ಅದಲ್ದಿರ ಯಾರ ಜೊತೆ ಏನ್ ಮಾಡ್ತಿದ್ಲ ಅಂತಾನೆ ನಮ್ಗೇನ್ ಗೊತ್ತಿರುತ್ತೆ? ನೀನ್ ಇದೇ ರೀತಿ ಹೇಳಿದ ತಕ್ಷಣ ನಾವು ಮದುವೆ ಮಾಡ್ಸಕ್ ಒಪ್ಕೋಬೇಕಾ? ಅಯ್ಯೋ, ನಾನೇ ಹೇಳ್ತಿದ್ದೀನಲ್ವಾ ಅತ್ತೆ, ನಾವೇ ಒಟ್ಟಿಗೆ ಹೋಗಿ ಕರ್ಕೊ ಬಂದಿದ್ದು, ಅಷ್ಟಕ್ಕೂ ಅವಳನ್ನ ಯಾರೋ ಬೇಕು ಅಂತಾನೆ ಕಿಡ್ನಾಪ್ ಮಾಡ್ಸಿರೋದು ಅಂತ ಹೇಳ್ತಿದ್ದೀವಿ ನೋಡಿ. ಮತ್ತೆ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ. ಅಷ್ಟೊತ್ತಿಗೆ ಅನಿಕೇತ್ ಮೋನಿಕನ್ ಹಾಗೆ ನೋಡ್ತಾ ಮೌನವಾಗಿ ನಿಂತಿರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಸರಿ ಅಂತ ಮಂಟಪಕ್ಕೆ ಹೋಗ್ತಾ ಇರ್ತಾರೆ. ಪುರೋಹಿತ್ರಲ್ಲ, ಬಾಮ್ಮ ಕುತ್ಕೋ, ಫಸ್ಟೇ ಟೈಮ್ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಸರಿ ಅಂತ ಮದ್ವೆ ಇದ್ದಾರೆ. ಇನ್ನೇನು ಅನಿಕೇತ್, ಇನ್ನೇನು ಮಾಡಕ್ಕಾಗಲ್ಲ, ನನ್ನ ಜೀವನ ಇಲ್ಲೇ ಸರ್ವನಾಶ ಆಗೋಯ್ತು ಅಂತ ಅನಿಕೇತ್ ಹಾಗೆ ಪಕ್ಕದಲ್ಲೇ ಕುತ್ಕೊಂಡಿರ್ತಾನೆ. ಇನ್ನೇನು ತಾಳಿ ಕಟ್ಟೋ ಟೈಮಲ್ಲಿ ಅಷ್ಟೊತ್ತಿಗೆ ಕಾಂತಲಕ್ಷ್ಮಿ ಅವರು, ಅಯ್ಯೋ ಗೌರಿ, ಅದು ಏನೋ ಒಂದು ಸಾಮಗ್ರಿ ಬೇಕಾಗಿತ್ತು, ಅದು ರೂಮ್ ಒಳಗೆ ಇಟ್ಬಿಟ್ಟಿದೀನಿ, ತಗೊಂಡ್ ಬರ್ತೀಯ ನೀನ್ ಹೋಗಿ ಅಂತ ಹೇಳ್ತಿದ್ದಂಗೆ, ಹೌದಾ ಅಮ್ಮ, ಸರಿ ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೋಗಿರ್ತಾಳೆ ಗೌರಿ. ಅಷ್ಟೊತ್ತಿಗೆ ಅವಳು ಆ ಕಡೆ ಎಲ್ಲ ಬೇಕಾಗಿರೋ ಐಟಮ್ನ ಹುಡುಕ್ತಾ ಇದ್ದಂಗೆ ಅಷ್ಟೊತ್ತಿಗೆ ಕಾಲ್ ಬರ್ತಾ ಇರುತ್ತೆ. ನೋಡಿದ್ರೆ ಅದು ಅರುಣ್ ನಂಬರ್ ಆಗಿರುತ್ತೆ. ಇವ್ರು ಯಾರು? ಅರುಣ್ ಅವ್ರು ಕಾಲ್ ಮಾಡ್ತಿದಾರಲ್ಲ, ಏನ್ ತೆಕ್ಕೀಗ? ಅಷ್ಟಕ್ಕೂ ಅಕ್ಕನ್ ನೋಡ್ಕೊಂಡು ಹೋಗಕ್ ಬಂದಿದ್ದವ್ರಲ್ವಾ ಇವರು ಅಂತ ಸರಿ ಅಂತ ಕಾಲ್ ಪಿಕ್ ಮಾಡ್ತಾಳೆ. ನೋಡಿದ್ರೆ ಅರುಣ್, ಖುಷಿ ಆಯ್ತಾ ಮೋನಿಕಾ ನಿನಗೆ? ನೀನ್ ಅನ್ಕೊಂಡಿರೋ ಅನಿಕೇತ್ ಜೊತೆನೆ ಮದ್ವೆ ಆಯ್ತಾ? ನಿನ್ ಖುಷಿನೇ ನನ್ ಖುಷಿ. ನನ್ನ ಹತ್ರ ನೀನು ಈ ರೀತಿ ಗರ್ಭಿಣಿ ಅಂತ ಸುಳ್ಳು ಹೇಳಿಸ್ಬಿಟ್ಟಲ್ಲ, ಅದೇ ಒಂದ್ ಕಡೆ ಬೇಜಾರು. ಆದ್ರೆ ನಿನ್ ಖುಷಿ ಮುಂದೆ ನನ್ ಖುಷಿ ಏನಿದೆ ಹೇಳು ಅಂತ ಹೇಳ್ತಿದ್ದಿದ್ ನೋಡಿ ಸಡನ್ ಆಗಿ ಗೌರಿಗೆ ತುಂಬಾ ಶಾಕ್ ಆಗಿರುತ್ತೆ. ಏನೋ ನಮ್ಮ ಅಕ್ಕ ಪ್ರೆಗ್ನೆಂಟ್ ಅಲ್ವಾ? ಮತ್ತ್ಯಾಕೆ ಇವಳು ಈ ರೀತಿ ಸುಳ್ಳು ಹೇಳಿದ್ಲು? ಅಯ್ಯೋ ರಾಮ, ಏನಪ್ಪ ಮಾಡೋದು?
ಈ ಅಕ್ಕ ನೀನ್ ಈ ಮದ್ವೆಗೆ ಆಗೋಕ್ಕೋಸ್ಕರ ಇಷ್ಟೊಂದು ನಾಟಕ ಮಾಡ್ತಿದ್ಯಾ? ಏನಕ್ಕ ನಿನ್ ಜೀವನನೇ ಸರ್ವನಾಶ ಮಾಡ್ಕೋಬೇಕು ಅನ್ಕೊಂಡೆ ಈ ನಿರ್ಧಾರ ತಗೊಂಡಿದ್ಯಾ ಅನ್ಸುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಅಂತ ಈ ಕಡೆ ಅರುಣ್ ಕಾಲ್ ಕಟ್ ಮಾಡಿರ್ತಾನೆ. ಏನ್ ಮಾಡೋದು, ಏನಾದ್ರೂ ಮಾಡಿ ತಡಿಲೇಬೇಕು, ಇಲ್ಲ ಅಂದ್ರೆ ಸರಿ ಹೋಗಲ್ಲ, ನಮ್ಮ ಅಕ್ಕನ ಜೀವನ ಉಳಿಸ್ಬೇಕು ಅಂತ ಓಡಿ ಬರ್ತಾ ಇರ್ತಾಳೆ ಎಲ್ಲರಿಗೂ ತಿಳಿಸ್ಬೇಕು ಅಂತ. ಅಷ್ಟೊತ್ತಿಗೆ ಮೋನಿಕನ್ ಕುತ್ತಿಗೆಗೆ ಅನಿಕೇತ್ ತಾಳಿ ಕಟ್ಬಿಟ್ಟಿರ್ತಾನೆ. ಅವಳು ಅಲ್ಲಿಂದ ನೋಡಿದ ತಕ್ಷಣ ಅಯ್ಯೋ ಏನಪ್ಪ ಮಾಡೋದು, ಅನಿಕೇತ್ ತಾಳಿನೇ ಕಟ್ಬಿಟ್ಟ, ನಮ್ಮ ಅಕ್ಕನ ಜೀವನ ಹಾಳೇ ಆಯ್ತು ಅಂತ ಯೋಚನೆ ಮಾಡ್ತಾ ಅವಳು ಸಹ ಟೆನ್ಷನ್ ಆಗಿ ಹಿಡಿತಾ ಇರ್ತಾಳೆ. ಈಗ ಮೋನಿಕನ್ ಬಂಡವಾಳ ಗೌರಿಗೆ ತಿಳಿದಿದೆ. ಈಗ ಗೌರಿ ಮನೆ ಮುಂದೆ ಅವ್ರೆಲ್ಲರ ಮುಂದೇನು ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಚಾರನ ತಿಳಿಸ್ತಾಳ ಅಥವಾ ಕಾಂತಾಲಕ್ಷ್ಮಿಗೆ ತಿಳಿಸ್ತಾಳ, ಮತ್ತೆ ಅಲ್ಲಿ ಏನಾದ್ರೂ ಗಂಡ ತರ ಕಾಯ್ದಿದ್ಯಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.